ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತಿನ ಈ ವಿಡಿಯೋನಲ್ಲಿ ನಾವು ವ್ಯವಕಲನ ಲೆಕ್ಕಗಳನ್ನು ಕಲಿಯೋಣ. ಇಲ್ಲಿ 80,000ದಲ್ಲಿ ನಾವು 46,007 ಮೈನಸ್ ಮಾಡಿಕೊಳ್ಳಬೇಕು. ಇಲ್ಲಿ 0ಯಲ್ಲಿ 7 ಕಳೆಯಲಿಕ್ಕೆ ಬರಲ್ಲ, ನಾವೇನು ಮಾಡೋಣ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. ಇದನ್ನೇನು ಮಾಡೋಣ, ನಾವು ಈ 10ನ್ನು 10 ಗೇರಿಯಲ್ಲಿ ನಾವು ಎಳೆಯೋಣ. 1 2 3 4 5 6 7 8 9 10. ಈ 10 ಇಲ್ಲಿ ಗೆರೆ ಇವೆ. ಇದರಲ್ಲಿ ನಾವು 7 ಗೆರೆಗಳನ್ನು ಮೈನಸ್ ಮಾಡಬೇಕು. ಇಲ್ಲಿ ನಾವು 1 2 3 4 5 6 7 ಈ 10 ಗೆರೆಗಳಲ್ಲಿ ನಾವು 7 ಗೆರೆಗಳನ್ನು ಇಲ್ಲಿ ತೆಗೆದಿದ್ದೇವೆ. ಈಗ ಉಳಿದ ಗೆರೆಗಳು ಎಷ್ಟು? 1 2 3. ಈ 3ನ್ನು ನಾವು ಇಲ್ಲಿ ಬರೆದುಕೊಳ್ಳೋಣ. ಇಲ್ಲಿ 0ಯಲ್ಲಿ ಈ ಕೈಲ 1 ಏನು ಇಲ್ಲಿ ತೊಗೊಂಡಿದ್ದೀವಲ್ಲ, ನಾವು ಈ 1ನ್ನು 0ಯಲ್ಲಿ ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಏನು ಮಾಡೋಣ, ನಾವು ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. ಈಗ ಕೂಡ ನಾವು 10 ಗೆರೆಗಳನ್ನು ಇಲ್ಲಿ ಕೊರೆಯೋಣ. 1 2 3 4 5 6 7 8 9 10. ಈ 10 ಗೆರೆಗಳಲ್ಲಿ ನಾವು ಈ ಒಂದು ಕೈಲ ಅಂದರೆ ಒಂದು ಗೆರೆಯನ್ನು ನಾವು ಇದರಲ್ಲಿ ತೆಗೆಯೋಣ. 10 ಗೆರೆಗಳಲ್ಲಿ ಒಂದು ಗೆರೆ ತೆಗೆದರೆ ಎಷ್ಟು ಉಳಿಯಿತು? 1 2 3 4 5 6 7 8 9. ಈ 9ನ್ನು ನಾವು ಇಲ್ಲಿ ಬರೆಯೋಣ. ಇಲ್ಲಿಯೂ ಕೂಡ 0ಯಲ್ಲಿ 1 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ನಾವು ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು ಕೂಡ 0 ಇದ್ದಿದ್ದು 10 ಆಗುತ್ತೆ. ಈಗ ನಾವು ಇದನ್ನು ಕೂಡ 10 ಗೆರೆಯನ್ನು ಇಲ್ಲಿ ಕೊರೆಯೋಣ. 1 2 3 4 5 6 7 8 9 10. ಈ 10 ಗೆರೆಗಳಲ್ಲಿ ನಾವು ಈ ಒಂದು ಗೆರೆಯನ್ನು ತೆಗೆಯೋಣ. 1 ತೆಗೆದರೆ ಎಷ್ಟು ಉಳಿಯಿತು? 1 2 3 4 5 6 7 8 9. ಈ 9ನ್ನು ನಾವು ಇಲ್ಲಿ ಬರೆಯೋಣ. ಇಲ್ಲಿ 0ಯಲ್ಲಿ 6 ಹಾಗೂ ಈ ಒಂದು ಕೈಲ ಕೂಡಿಸಿದರೆ 7 ಆಗುತ್ತೆ. 0ಯಲ್ಲಿ 7 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ನಾವೇನು ಮಾಡೋಣ, ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು ಕೂಡ 0 ಇದ್ದಿದ್ದು 10 ಆಗುತ್ತೆ. ಇಲ್ಲಿ ನಾವು 10 ಗೆರೆಗಳನ್ನು ಕೊರೆಯೋಣ. 1 2 3 4 5 6 7 8 9 10. ಈ 10 ಗೆರೆಗಳಲ್ಲಿ ನಾವು 7 ಗೆರೆಗಳನ್ನು ತೆಗೆಯಬೇಕು. 1 2 3 4 5 6 7. ಈಗ ಉಳಿದ ಗೆರೆಗಳು ಎಷ್ಟು? 1 2 3. ಅಂದರೆ 10ರಲ್ಲಿ 7 ಕಳೆದರೆ 3. ನೆಕ್ಸ್ಟ್ 8ರಲ್ಲಿ ನಾವು ಈ 4 ಹಾಗೂ ಕೈಲ 1 ಅಂದರೆ 8ರಲ್ಲಿ 5ನ್ನು ಕಳೆಯಬೇಕು. ಮೊದಲು ನಾವು 8 ಗೆರೆಯನ್ನು ಇಲ್ಲಿ ಕೊರೆಯೋಣ. 1 2 3 4 5 6 7 8. ಈ 8 ಗೆರೆಯಲ್ಲಿ ನಾವು 5 ಗೆರೆಯನ್ನು ತೆಗೆಯೋಣ. 1 2 3 4 5. ಉಳಿದ ಗೆರೆಗಳು ಎಷ್ಟು? 1 2 3. ಅಂದರೆ 8ರಲ್ಲಿ 5 ಕಳೆದರೆ 3. ನೆಕ್ಸ್ಟ್ 92,567ರಲ್ಲಿ 73,258 ನಾವು ಮೈನಸ್ ಮಾಡಬೇಕು. ಇಲ್ಲಿ ಮೇಲೆ ಚಿಕ್ಕ ಸಂಖ್ಯೆ ಇದೆ, ಕೆಳಗೆ ದೊಡ್ಡ ಸಂಖ್ಯೆ ಇದೆ, ಹಾಗಾಗಿ ನಾವು ಏನು ಮಾಡೋಣ, 7ರಲ್ಲಿ 8 ಕಳೆಯಲಿಕ್ಕೆ ಬರಲ್ಲ, 5ರ ಕೆಳಗಡೆ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 7 ಇದ್ದಿದ್ದು 17 ಆಗುತ್ತೆ. ಈಗ ನಾವೇನು ಮಾಡೋಣ, 17 ಗೆರೆಗಳನ್ನು ಇಲ್ಲಿ ಕೊರೆಯೋಣ. 1 2 3 4 5 6 7 8 9 10 11 12 13 14 15 16 17. ಈ 17 ಗೆರೆಯಲ್ಲಿ ನಾವು 8 ಗೆರೆಗಳನ್ನು ತೆಗೆಯೋಣ. 1 2 3 4 5 6 7 8. ಈಗ ಉಳಿದ ಗೆರೆಗಳು ಎಷ್ಟು? 1 2 3 4 5 6 7 8 9. ಅಂದರೆ 17ರಲ್ಲಿ 8 ಕಳೆದರೆ 9. ಇಲ್ಲಿ ಮೇಲೆ 6 ಇದೆ, ಇಲ್ಲಿ ಕೂಡ 6 ಇದೆ, 6ರಲ್ಲಿ 6 ಕಳೆದರೆ 0. 1 2 3 4 5 6. ಈ 6 ಗೆರೆಗಳಲ್ಲಿ ನಾವು 6 ಗೆರೆಗಳನ್ನು ತೆಗೆದರೆ ಇಲ್ಲಿ 0 ಉಳಿಯುತ್ತೆ. ನೆಕ್ಸ್ಟ್ 5ರಲ್ಲಿ 2 ಕಳೆಯಬೇಕು. 1 2 3 4 5. ಈ 5 ಗೆರೆಗಳಲ್ಲಿ ನಾವು 2 ಗೆರೆಗಳನ್ನು ತೆಗೆದರೆ ಇಲ್ಲಿ 3 ಗೆರೆಗಳು ಉಳಿದವು. ಅದನ್ನು ನಾವು ಇಲ್ಲಿ ಬರೆಯೋಣ. ನೆಕ್ಸ್ಟ್ 2ರಲ್ಲಿ 3 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 2 ಇದ್ದಿದ್ದು 12 ಆಗುತ್ತೆ. ಈಗೇನು ಮಾಡೋಣ, ನಾವು ಈ 12ರಲ್ಲಿ 3 ಕಳೆಯಬೇಕು, ಹಾಗಾಗಿ ನಾವು ಇಲ್ಲಿ 12 ಗೆರೆಗಳನ್ನು ತೆಗೆದುಕೊಳ್ಳೋಣ. 1 2 3 4 5 6 7 8 9 10 11 12. ಈ 12 ಗೆರೆಗಳಲ್ಲಿ ನಾವು 3 ಗೆರೆಗಳನ್ನು ತೆಗೆಯೋಣ. 1 2 3. ಈಗ ಉಳಿದ ಗೆರೆಗಳು ಎಷ್ಟು? 1 2 3 4 5 6 7 8 9. 12ರಲ್ಲಿ 3 ಕಳೆದರೆ 9. ಇಲ್ಲಿ 9ರಲ್ಲಿ ನಮಗೆ 7 ಹಾಗೂ 1 ಎಂದರೆ 8 ಕಳೆಯಬೇಕು. ಮೊದಲು ನಾವು 9 ಗೆರೆಗಳನ್ನು ಕೊರೆಯೋಣ. 1 2 3 4 5 6 7 8 9.
ಈ 9 ಗೆರೆಗಳಲ್ಲಿ ನಾವು 8 ಗೆರೆಗಳನ್ನು ತೆಗೆಯಬೇಕು. 1 2 3 4 5 6 7 8. ಉಳಿದ ಗೆರೆ ಎಷ್ಟು? 1. ಅಂದರೆ 9ರಲ್ಲಿ 8 ಕಳೆದರೆ 1. ನೆಕ್ಸ್ಟ್ 70,000ದಲ್ಲಿ 38,654 ನಾವು ಮೈನಸ್ ಮಾಡಬೇಕು. ಇಲ್ಲಿ ಮೇಲೆ 0 ಇದೆ, ಕೆಳಗಡೆ ದೊಡ್ಡ ಸಂಖ್ಯೆ 4 ಇದೆ. 0ಯಲ್ಲಿ 4 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ನಾವು 5ರ ಕೆಳಗಡೆ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ ನಾವು 4ಅನ್ನು ಕಳೆಯಬೇಕು, ಹಾಗಾಗಿ ನಾವು ಇಲ್ಲಿ 10 ಗೆರೆಗಳನ್ನು ಕೊರೆಯೋಣ. 1 2 3 4 5 6 7 8 9 10. ಈ 10 ಗೆರೆಗಳಲ್ಲಿ 4 ಗೆರೆಗಳನ್ನು ನಾವು ತೆಗೆಯೋಣ. 1 2 3 4. ಇಲ್ಲಿ ಉಳಿದ ಗೆರೆಗಳು 1 2 3 4 5 6. 10ರಲ್ಲಿ 4 ಕಳೆದರೆ 6. ಇಲ್ಲಿ 0ಯಲ್ಲಿ 5 ಹಾಗೂ ಈ ಕೈಲ 1 ಎಂದರೆ 5 6 ಆಗುತ್ತೆ. 0ಯಲ್ಲಿ 6 ಕಾಯಲಿಕ್ಕೆ ಬರಲ್ಲ, ನಾವು ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು ಕೂಡ 0 ಇದ್ದಿದ್ದು 10 ಆಗುತ್ತದೆ. 10ರಲ್ಲಿ ನಾವು 6 ಕಳೆಯಬೇಕು. ಇಲ್ಲಿ ನಾವು 10 ಗೆರೆಗಳನ್ನು ಕೊರೆಯೋಣ. 1 2 3 4 5 6 7 8 9 10. ಈ 10 ಗೆರೆಗಳಲ್ಲಿ 6 ಗೆರೆಗಳನ್ನು ನಾವು ತೆಗೆಯೋಣ. 1 2 3 4 5 6. ಉಳಿದ ಗೆರೆಗಳು ಎಷ್ಟು? 1 2 3 4. ಈ 4ಅನ್ನು ನಾವು ಇಲ್ಲಿ ಬರೆಯೋಣ. ಈ 0ಯಲ್ಲಿ 6 ಹಾಗೂ ಈ ಕೈಲ 1 ಎಂದರೆ 0ಯಲ್ಲಿ 7 ಕಳೆಯಲಿಕ್ಕೆ ಬರಲ್ಲ, ನಾವು ಇಲ್ಲಿ 8ರ ಕೆಳಗಡೆ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು ಕೂಡ 0 ಇದ್ದಿದ್ದು 10 ಆಗುತ್ತೆ. ಇಲ್ಲಿ 10 ಗೆರೆಗಳನ್ನು ನಾವು ಕೊರೆಯೋಣ. 1 2 3 4 5 6 7 8 9 10. ಈ 10 ಗೆರೆಗಳಲ್ಲಿ ಈ 7 ಗೆರೆಗಳನ್ನು ನಾವು ತೆಗೆಯೋಣ. ಅಂದರೆ ಈ 10 ಅಂಕಿಯಲ್ಲಿ 7 ಅಂಕಿಯನ್ನು ನಾವು ತೆಗೆಯಬೇಕು, ಮೈನಸ್ ಮಾಡಬೇಕು. 1 2 3 4 5 6 7. 10ರಲ್ಲಿ 7 ಕಳೆದರೆ 3. ನೆಕ್ಸ್ಟ್ 0ಯಲ್ಲಿ 9 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ 3ರ ಕೆಳಗಡೆ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು ಕೂಡ 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ ನಾವು 9ಅನ್ನು ಕಳೆಯಬೇಕು. ಇಲ್ಲಿ ನಾವು 10 ಗೆರೆಗಳನ್ನು ಮೊದಲು ಕೊರೆದುಕೊಳ್ಳೋಣ. 1 2 3 4 5 6 7 8 9 10. ಈ 10 ಗೆರೆಗಳಲ್ಲಿ 9 ಗೆರೆಗಳನ್ನು ನಾವು ತೆಗೆಯಬೇಕು. 1 2 3 4 5 6 7 8 9. 10 ಗೆರೆಗಳಲ್ಲಿ 9 ಗೆರೆಗಳು ತೆಗೆದರೆ ಇಲ್ಲಿ ಉಳಿಯಿತು ಎಷ್ಟು? 1. 10ರಲ್ಲಿ 9 ಕಳೆದರೆ 1. ನೆಕ್ಸ್ಟ್ 7ರಲ್ಲಿ 4 ಕಳೆಯಬೇಕು. ಇಲ್ಲಿ 7 ಗೆರೆಗಳನ್ನು ನಾವು ಕೊರೆಯೋಣ. 1 2 3 4 5 6 7. ಈ 7 ಗೆರೆಗಳಲ್ಲಿ ಈ 3 ಹಾಗೂ ಕೈಲ 1 ಎಂದರೆ 4 ಗೆರೆಗಳನ್ನು ನಾವು ಮೈನಸ್ ಮಾಡಬೇಕು. 1 2 3 4. ಉಳಿದ ಗೆರೆ ಎಷ್ಟು? 1 2 3. ಅಂದರೆ 7ರಲ್ಲಿ 4 ಕಳೆದರೆ 3. 50,400ರಲ್ಲಿ 32,268 ನಾವು ಮೈನಸ್ ಮಾಡಬೇಕು. ಇಲ್ಲಿ ಮೇಲೆ 0 ಇದೆ, ಕೆಳಗೆ ದೊಡ್ಡ ಸಂಖ್ಯೆ 8 ಇದೆ. 0ಯಲ್ಲಿ 8 ಕಳೆಯಲಿಕ್ಕೆ ಬರಲ್ಲ, 6ರ ಕೆಳಗಡೆ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ ನಾವು 8 ಕಳೆಯಬೇಕು. ನಾವೇನು ಮಾಡೋಣ? 10 ಗೆರೆಗಳನ್ನು ಕೊರೆಯೋಣ. 1 2 3 4 5 6 7 8 9 10. ಈ 10 ಗೆರೆಗಳಲ್ಲಿ ಏನು ಮಾಡೋಣ? ಈ 8 ಗೆರೆಗಳನ್ನು ನಾವು ತೆಗೆಯೋಣ. 1 2 3 4 5 6 7 8. 10ರಲ್ಲಿ 8 ಕಳೆದರೆ ಎಷ್ಟು ಉಳಿಯಿತು? 2. 0ಯಲ್ಲಿ 6 ಹಾಗೂ 1 ಎಂದರೆ 0ಯಲ್ಲಿ 7 ಕಳೆಯಲಿಕ್ಕೆ ಬರಲ್ಲ. ಈ 2ರ ಕೆಳಗಡೆ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು ಕೂಡ 0 ಇದ್ದಿದ್ದು 10 ಆಗುತ್ತೆ. 10ರಲ್ಲಿ ನಾವು 7 ಕಳೆಯಬೇಕು, ಹಾಗಾಗಿ ನಾವೇನು ಮಾಡೋಣ? 10 ಗೆರೆಗಳನ್ನು ಮೊದಲು ಎಳೆಯೋಣ. 1 2 3 4 5 6 7 8 9 10. ಈ 10 ಗೆರೆಗಳಲ್ಲಿ 7ಅನ್ನು ನಾವು ಮೈನಸ್ ಮಾಡಬೇಕು. 1 2 3 4 5 6 7. 10ರಲ್ಲಿ 7 ಕಳೆದರೆ ಎಷ್ಟು ಉಳಿಯಿತು? 1 2 3. ನೆಕ್ಸ್ಟ್ 4ರಲ್ಲಿ 2 ಹಾಗೂ ಈ ಕೈಲ 1 ಎಂದರೆ 4ರಲ್ಲಿ 3 ಕಳೆಯಬೇಕು. ಮೊದಲು ನಾವು 4 ಗೆರೆಗಳನ್ನು ಕೊರೆಯೋಣ. 1 2 3 4. ಈ 4ರಲ್ಲಿ 3 ಕಳೆಯಬೇಕು. 1 2 3. ಎಷ್ಟು ಉಳಿಯಿತು? 1 ಉಳಿಯಿತು. 0ಯಲ್ಲಿ 2 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ 3ರ ಕೆಳಗಡೆ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. ಈಗ ನಾವು 10ರಲ್ಲಿ 2ಅನ್ನು ಕಳೆಯಬೇಕು. ಇಲ್ಲಿ 10 ಗೆರೆಗಳನ್ನು ಕೊರೆಯೋಣ. 1 2 3 4 5 6 7 8 9 10. ಈ 10 ಗೆರೆಗಳಲ್ಲಿ ನಾವೇನು ಮಾಡೋಣ? 2ಅನ್ನು ಕಳೆಯೋಣ. 1 2. ಎಷ್ಟು ಉಳಿಯಿತು? 1 2 3 4 5 6 7 8. 10ರಲ್ಲಿ 2 ಕಳೆದರೆ 8. ನೆಕ್ಸ್ಟ್ 5ರಲ್ಲಿ 3 ಹಾಗೂ ಕೈಲ 1 ಎಂದರೆ 5ರಲ್ಲಿ 4 ಕಳೆಯಬೇಕು. ನಾವೇನು ಮಾಡೋಣ? ಇಲ್ಲಿ 5 ಗೆರೆಗಳನ್ನು ಕೊರೆಯೋಣ. 1 2 3 4 5. ಈ 5ರಲ್ಲಿ 4 ಕಳೆಯೋಣ. 1 2 3 4. ಎಷ್ಟು ಉಳಿಯಿತು? 1 ಉಳಿಯಿತು. 5ರಲ್ಲಿ 4 ಕಳೆದರೆ 1. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ.